ಲೋಕಸಮರದ ಅಖಾಡಕ್ಕಿಳಿತಾರ ಅನಂತ್ ಕುಮಾರ್ ಅವರ ಪತ್ನಿ ಅನ್ನೋದಕ್ಕೆ ಪೂರಕ ಅನ್ನುವಂತ ಈಗ ಒಂದು ನ್ಯೂಸ್ ನಿಮ್ಮ ಮುಂದೆ. ತೇಜಸ್ವಿನಿ ಅನಂತ್ ಕುಮಾರ್ ಸ್ಪರ್ಧೆ ಬಹುತೇಕ ಖಚಿತ ಆದಂತೆ ಕಾಣ್ತಾ ಇದೆ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ತೇಜಸ್ವಿನಿ ಸ್ಪರ್ಧೆ ಈಗ ಕನ್ಫರ್ಮ್ ಅನ್ನುವಷ್ಟರ ಮಟ್ಟಿಗೆ ಒಂದು ಸದ್ಯದ ರಾಜಕಾರಣ ಬಂದು ನಿಂತಿದೆ. ತೇಜಸ್ವಿನಿ ಅನಂತ್ ಕುಮಾರ್ ಜೊತೆ ಈಗಾಗಲೇ ಮಾಜಿ ಡಿಸಿಎಂ ಆರ್ ಅಶೋಕ್ ಕೂಡ ಚರ್ಚೆ ನಡೆಸಿದ್ದಾರೆ. ತೇಜಸ್ವಿನಿ ಸ್ಪರ್ಧೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್. ಬಿಜೆಪಿ ಹೈಕಮಾಂಡ್ ನಿರ್ಧಾರಕ್ಕೆ ತೇಜಸ್ವಿನಿ ಅನಂತ್ ಕುಮಾರ್ ಸೈ ಅಂದಿದ್ದಾರೆ ಅನ್ನೋ ಒಂದು ಮಾಹಿತಿ ಇದೀಗ ತಾನೇ ನಿಮ್ಮ ಟಿವಿ ಫೈನಲ್. ಸಾರ್ವಜನಿಕ ಕ್ಷೇತ್ರ, ಹೀಗಾಗಿ ಕಾರ್ಯಕರ್ತರು ಏನು ಕೇಳಿದ್ರು, ಪ್ರಮುಖರು ಇರ್ಬೋದು, ಮತ್ತು ನನಗೆ ಅಂದರೆ ಏನಾಗಬೇಕು ಮುಂದಿನ ದಿನದಲ್ಲಿ, ಇದು ಹೇಗೆ ಈ ಕ್ಷೇತ್ರದಲ್ಲಿ ನಾನು ಯಾವ ರೀತಿ ಕೆಲಸ ಮಾಡಬೇಕು ಅಥವಾ ಹೇಗೆ ಇರಬೇಕಾ ಬೇಡ, ಈ ಥರದ ನನ್ನ ಕೆಲವೊಂದು ವೈಯಕ್ತಿಕ ಪ್ರಶ್ನೆಗಳಿಗೂ ನಾನು ಎಲ್ಲರ ಜೊತೆ ಹಿರಿಯರ ಜೊತೆ ಚರ್ಚೆ ಮಾಡಬೇಕು. ಯಾಕಂದರೆ ಇದೊಂದು ದೊಡ್ಡ ನಿರ್ಣಯ. ಹೀಗಾಗಿ ಆ ಚರ್ಚೆ ಸಲುವಾಗಿ ಆ ಚರ್ಚೆಯ ಒಂದು ಇದು ನಡೀತಾ ಇದೆ, ಆ ಚರ್ಚೆ ನಡೀತಾ ಇದೆ. ಹೀಗಾಗಿ ನಾನು ಅವ್ರನ್ನೂ ಭೇಟಿಯಾಗಿದ್ದೆ, ಬೇರೆ ಬೇರೆಯವರ ಮಾರ್ಗದರ್ಶನವನ್ನು ತೆಗೆದುಕೊಳ್ತಾ ಇದ್ದೀನಿ. ಅಲ್ಲ, ಇದನ್ನೇ ನನ್ನ ಅಭಿಪ್ರಾಯ ಅನ್ನೋದಕ್ಕಿಂತ ಇದು ಸಾರ್ವಜನಿಕ ಕ್ಷೇತ್ರ, ಹೀಗಾಗಿ ಕಾರ್ಯಕರ್ತರು ಏನು ಕೇಳಿದ್ರು, ಪ್ರಮುಖರು ಇರ್ಬೋದು, ಮತ್ತು ನನಗೆ ಅಂದರೆ ಏನಾಗಬೇಕು ಮುಂದಿನ ದಿನದಲ್ಲಿ, ಇದು ಹೇಗೆ ಈ ಕ್ಷೇತ್ರದಲ್ಲಿ ನಾನು ಯಾವ ರೀತಿ ಕೆಲಸ ಮಾಡಬೇಕು ಅಥವಾ ಹೇಗೆ ಇರಬೇಕಾ ಬೇಡ, ಈ ಥರದ ನನ್ನ ಕೆಲವೊಂದು ವೈಯಕ್ತಿಕ ಪ್ರಶ್ನೆಗಳಿಗೂ ನಾನು ಎಲ್ಲರ ಜೊತೆ ಹಿರಿಯರ ಜೊತೆ ಚರ್ಚೆ ಮಾಡಬೇಕು. ಯಾಕಂದರೆ ಇದೊಂದು ದೊಡ್ಡ ನಿರ್ಣಯ. ಹೀಗಾಗಿ ಆ ಚರ್ಚೆ ಸಲುವಾಗಿ ಆ ಚರ್ಚೆಯ ಒಂದು ಇದು ನಡೀತಾ ಇದೆ, ಆ ಚರ್ಚೆ ನಡೀತಾ ಇದೆ. ಹೀಗಾಗಿ ನಾನು ಅವ್ರನ್ನೂ ಭೇಟಿಯಾಗಿದ್ದೆ, ಬೇರೆ ಬೇರೆಯವರ ಮಾರ್ಗದರ್ಶನವನ್ನು ತೆಗೆದುಕೊಳ್ತಾ ಇದ್ದೀನಿ. ಅಲ್ಲ, ಇದನ್ನೇ ನನ್ನ ಅಭಿಪ್ರಾಯ ಅನ್ನೋದಕ್ಕಿಂತ ಇದು ಸಾರ್ವಜನಿಕ ಕ್ಷೇತ್ರ, ಹೀಗಾಗಿ ಕಾರ್ಯಕರ್ತರು ಏನು ಕೇಳಿದ್ರು, ಪ್ರಮುಖರು ಇರ್ಬೋದು, ಮತ್ತು ನನಗೆ ಅಂದರೆ ಏನಾಗಬೇಕು ಮುಂದಿನ ದಿನದಲ್ಲಿ, ಇದು ಹೇಗೆ ಈ ಕ್ಷೇತ್ರದಲ್ಲಿ ನಾನು ಯಾವ ರೀತಿ ಕೆಲಸ ಮಾಡಬೇಕು ಅಥವಾ ಹೇಗೆ ಇರಬೇಕಾ ಬೇಡ, ಈ ಥರದ ನನ್ನ ಕೆಲವೊಂದು ವೈಯಕ್ತಿಕ ಪ್ರಶ್ನೆಗಳಿಗೂ ನಾನು ಎಲ್ಲರ ಜೊತೆ ಹಿರಿಯರ ಜೊತೆ ಚರ್ಚೆ ಮಾಡಬೇಕು. ಯಾಕಂದರೆ ಇದೊಂದು ದೊಡ್ಡ ನಿರ್ಣಯ. ಹೀಗಾಗಿ ಆ ಚರ್ಚೆ ಸಲುವಾಗಿ ಆ ಚರ್ಚೆಯ ಒಂದು ಇದು ನಡೀತಾ ಇದೆ, ಆ ಚರ್ಚೆ ನಡೀತಾ ಇದೆ. ಹೀಗಾಗಿ ನಾನು ಅವ್ರನ್ನೂ ಭೇಟಿಯಾಗಿದ್ದೆ, ಬೇರೆ ಬೇರೆಯವರ ಮಾರ್ಗದರ್ಶನವನ್ನು ತೆಗೆದುಕೊಳ್ತಾ ಇದ್ದೀನಿ. ಅಲ್ಲ, ಇದನ್ನೇ ನನ್ನ ಅಭಿಪ್ರಾಯ ಅನ್ನೋದಕ್ಕಿಂತ ಇದು ಸಾರ್ವಜನಿಕ ಕ್ಷೇತ್ರ, ಹೀಗಾಗಿ ಕಾರ್ಯಕರ್ತರು